ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮಾಡಿದ್ದಾರೆ. ಒಂದೇ ಒಂದು ಸ್ಥಾನವನ್ನು ಮಾತ್ರ, ಮಂತ್ರಿ ಸ್ಥಾನವನ್ನು ಮಾತ್ರ ಖಾಲಿ ಉಳಿಸ್ಕೊಂಡು ಉಳಿದಂತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಪರಿಪೂರ್ಣ ಆಗಿದೆ. ಆದರೆ ಒಬ್ಬ ಮಹಿಳಾ ಮಂತ್ರಿಯೂ ಕೂಡ ಈ ಒಂದು ಶಿವಸೈನ್ಯದಲ್ಲಿ ಇಲ್ಲ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸಿಟ್ಟು ಅಂತ ಕೂಡ ಹೇಳಲಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಹೋಗಿರಲಿಲ್ಲ. ಇವತ್ತೇನು ಹೈಕಮಾಂಡ್ ಅವರು ಕೊಟ್ಟಿರುವಂತಹ ಮೊದಲ ಪಟ್ಟಿ ಏನಿತ್ತು ಅದರಲ್ಲಿ ವಿಧಾನ ಪರಿಷತ್ ಸದಸ್ಯೆ, ಮೊನ್ನೆಯಷ್ಟೇ ವಿಧಾನ ಪರಿಷತ್ತಿನ ಫಲಿತಾಂಶ ಅಂದರೆ ಕೋರ್ಟ್ ಮೂಲಕವಾಗಿ ಚಾಲೆಂಜ್ ಮಾಡಿ ಆ ಫಲಿತಾಂಶದಲ್ಲಿ ಗೆದ್ದಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಈ ಬಾರಿ ಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಪಟ್ಟಿಯಲ್ಲಿ ಹೇಳಲಾಗಿತ್ತು. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಾಯತ್ರಿಯವರನ್ನು ಆಯ್ಕೆ ಮಾಡಿದ್ದಕ್ಕೆ ಸಿಟ್ಟಿಗೆದರು. ಹೀಗಾಗಿ ಮತ್ತೆ ಪಟ್ಟಿ ಬದಲಾವಣೆ ಮಾಡಿದಂತಹ ಹೈಕಮಾಂಡ್ ನಾಯಕರು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಆದರೆ ಗಾಯತ್ರಿಯವರ ಬದಲಿಗೆ ಸಿದ್ದರಾಮಯ್ಯನವರು ಸೂಚಿಸಿದ್ದ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೆ ಮುನಿಸು ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಸೂಚಿಸಿದ್ದ ಹಲವು ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಮತ್ತು ವಿಶೇಷವಾಗಿ ಅವರದೇ ಸಮುದಾಯ ಅಂದರೆ ಕುರುಬ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಶಾಸಕರುಗಳ ಹೆಸರು ಸೇರ್ಪಡೆ ಸಂದರ್ಭದಲ್ಲಿ ತಮ್ಮನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ MLC ಮತ್ತು ಕುರುಬ ಕೋಟಾದಡಿ ಯತೀಂದ್ರ ಅವರನ್ನು ಈಗಾಗಲೇ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಆದರೆ ಗಾಯತ್ರಿಯವರನ್ನು ಕೂಡ ಮತ್ತೆ ಮಂತ್ರಿ ಮಾಡಿದರೆ ಅವರು ಕೂಡ MLC ಆಗಿಯೇ ಇರ್ತಾರೆ. ಅದರ ಬದಲಿಗೆ ಅವರಾದರೂ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು. ಗಾಯತ್ರಿಯವರ ಹೆಸರು ಬೇಡ ಅಂತೇಳಿ 3 ದಿವಸದ ಹಿಂದೆ ಅವರು ವರಿಷ್ಠರಿಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರಂತೆ. ಅವರು ಭಾಳ ಮುಖ್ಯವಾಗಿ ಗಾಯತ್ರಿಯವರ ಬದಲು ಬ್ಯಾಡಗಿ ಶಾಸಕರಾಗಿರ್ತಕ್ಕಂತಹ ಬಸವರಾಜ ಶಿವಣ್ಣನವರವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಅವಕಾಶವನ್ನು ಕೊಡಬೇಕು ಅಂತ ಹೇಳ್ಕೊಂಡು ಕೇಳಿದರು. ಮಂತ್ರಿ ಸ್ಥಾನ ಕೊಡೋದಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಸುರ್ಜೇವಾಲಾ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಮೂಲಕ ಗಾಯತ್ರಿಯವರು ಲಾಬಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ರಾಜ್ಯ ನಾಯಕರನ್ನು ಬಿಟ್ಟು ಹೈಕಮಾಂಡ್ ಅವರನ್ನು ನೇರವಾಗಿ ಸಂಪರ್ಕಿಸಿ ಅದರ ಮೂಲಕವಾಗಿ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದರಲ್ಲಿ ಗಾಯತ್ರಿಯವರು ಒಂದು ಹಂತದವರೆಗೆ ಯಶಸ್ವಿಯಾದರು. ಮೊದಲ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸೇರ್ಪಡೆಯಾಗಿತ್ತು. ಇದರಿಂದ ಸಿದ್ದರಾಮಯ್ಯನವರು ಸಿಟ್ಟಾದರು. ಸಿದ್ದರಾಮಯ್ಯನವರು ಸಿಟ್ಟಾಗ್ತಾ ಇದ್ದಂತೆಯೇ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಬ್ಯಾಡಗಿ ಶಾಸಕರಾಗಿರುವಂಥ ಶಿವಣ್ಣನವರ ಅವರ ಹೆಸರನ್ನು ಕೈಬಿಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಮಹಿಳಾ ಮಂತ್ರಿಯೊಬ್ಬರಿಗೆ ಅವಕಾಶ ಸಿಗುತ್ತಾ, ಅವರು ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಇದು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಒಂದು 4-5 ದಿವಸ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ, ಅದನ್ನು ಮಾಡ್ತಾರೆ. ಅಂದ್ರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಇಲ್ಲ ನನಗೆ ಗೊತ್ತಿಲ್ಲ. ತಮ್ಮ ಹೆಸರಿದ್ದು ಕೂಡ ನೀವು ನನ್ನ ಹೆಸರಿತ್ತು ಆಗಿಲ್ಲ ಅಂತ ಬೇಸರ ಇದ್ದೇ ಇರುತ್ತೆ ಎಲ್ಲರಿಗೂ. ಅದೇ ಥರ ನನಗೂ ಸ್ವಲ್ಪ ಬೇಜಾರಾಗಿದೆ. ನಮಗೆ ಸಿಗುತ್ತೇನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಹೀಗೆ ಮೊದಲಿಗೆ ಅವರ ಹೆಸರು ಪಟ್ಟಿಯಲ್ಲಿತ್ತು, ನಂತರ ಪಟ್ಟಿಯಿದ್ದ ಅವರ ಹೆಸರು ಕೈ ಬಿಡಲಾಗಿದೆ. ಇನ್ನು ಯಾರೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥವರಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ ಅಂತೇಳಿ ನೋಡ್ತಾ ಹೋದಾಗ ಬಹಳ ಮುಖ್ಯವಾದಂಥ ಹೆಸರು ಅಂತ ಹೇಳಿದರೆ ಅದು HK ಪಾಟೀಲ್ರು, ಗದಗದ ಶಾಸಕರು, ಹಿರಿಯ ನಾಯಕ, ಹಲವು ಬಾರಿ ಮಂತ್ರಿಗಳಾದಂಥವ್ರು, ಸುದೀರ್ಘ ಅವಧಿಯಲ್ಲಿ ಮಂತ್ರಿ ಆದಂಥವ್ರು, ಅವ್ರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರದ ಶಾಸಕರು, KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, 1 ವರ್ಷ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಆರೋಗ್ಯ ಮಂತ್ರಿ ಆಗಿದ್ದಂಥವ್ರು, ಅವ್ರಿಗೂ ಅವಕಾಶ ಸಿಕ್ಕಿಲ್ಲ. ಡಾಕ್ಟರ್ SC ಮಹದೇವಪ್ಪ T ನರಸೀಪುರದ ಶಾಸಕರು, ಸಿದ್ದರಾಮಯ್ಯನವರ ವೆರಿ ಕ್ಲೋಸ್ ಏಡ್, ಆದರೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮಾಂತರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಡಾಕ್ಟರ್ MC ಸುಧಾಕರ್ ಅವರು ಚಿಂತಾಮಣಿಯ ಶಾಸಕರು, ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. KN ರಾಜಣ್ಣ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಮಧುಗಿರಿಯ ಶಾಸಕರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹಾಗೆಯೇ K ವೆಂಕಟೇಶ್ ಪಿರಿಯಾಪಟ್ಟಣದ ಶಾಸಕರು, ಶರಣಬಸಪ್ಪ ದರ್ಶನಾಪುರ, ಶಾಪುರದ ಶಾಸಕರು ಮತ್ತು ಶಿವಾನಂದ ಪಾಟೀಲರು, ಬಸವನ ಬಾಗೇವಾಡಿಯ ಶಾಸಕರು ಕೂಡ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಇನ್ನು ಮುಧೋಳ ಶಾಸಕರಾಗಿದ್ದಂತಹ ಶಾಸಕರಾಗಿರುವಂತಹ RB ತಿಮ್ಮಾಪುರ ಮತ್ತು ಭಟ್ಕಳದ ಶಾಸಕರಾಗಿದ್ದಂಥ ಮಂಕಾಳ ವೈದ್ಯ ಅವರು, ಪಾಪ ಅವರ ಹೆಸರು ಪಟ್ಟಿಯಲ್ಲಿ ಬಂದಿತ್ತು, ಕಡೆ ಕ್ಷಣದಲ್ಲಿ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆಯಲಾಯಿತು. ಇನ್ನು ಬೀದರ್ನ ಶಾಸಕರಾಗಿರುವಂಥ ರಹೀಂ ಖಾನ್ ಹಾಗೂ MLC NS ಬೋಸರಾಜ್ ಅವರ ಹೆಸರು ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತೆಗೆದ ಮೇಲೆ ಬೋಸರಾಜ್ ಅವರ ಹೆಸರಲ್ಲಿ ಬಂದಿತ್ತು. ಆದರೆ ಬೋಸರಾಜ್ ಅವ್ರಿಗೂ ಕೂಡ ಅವಕಾಶವನ್ನು ನಿರಾಕರಿಸಲಾಗಿದೆ. ಅಲ್ಲಿಗೆ ಇವಿಷ್ಟು ಮಂದಿಗೆ ಮಂತ್ರಿ ಭಾಗ್ಯ ಮತ್ತೊಮ್ಮೆ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಹಳಬರು ಹೊಸಬರ ಸಮ್ಮಿಲದ ಸರ್ಕಾರ ರಚನೆಯಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ ನೂತನ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೊದಲ ಸಂಪುಟ ಸಭೆಯನ್ನು ಸುದೀರ್ಘವಾಗಿ ನಡೆಸಿದ್ದಾರೆ. ಹೊಸ ಸಚಿವರಿಗೆ ಮುಖ್ಯಮಂತ್ರಿ ಒಂದಷ್ಟು ಕಿವಿಮಾತು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನಿಮಗೆ ಅವಕಾಶ ಕಲ್ಪಿಸಿದೆ, ಯಾವುದೇ ಖಾತೆ ಕೊಟ್ಟರೂ ಚೆನ್ನಾಗಿ ಅದನ್ನು ನಿಭಾಯಿಸ್ತಾ ಹೋಗಬೇಕು. ಉಸ್ತುವಾರಿ ಜಿಲ್ಲೆಯ ಜವಾಬ್ದಾರಿಯನ್ನು ನಾನು ಹಂಚಿಕೆ ಮಾಡ್ತೇನೆ. ಎಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಹೋಗಬೇಕು. ನಿಮ್ಮ ಜಿಲ್ಲೆಯಲ್ಲಿ ಕೆಲವರು ಅಸಮಾಧಾನಗೊಂಡಿದ್ದು ಯಾರ ಬಗ್ಗೆಯೂ ನೆಗೆಟಿವ್ ಹೇಳಿಕೆಯನ್ನು ನೀವು ಯಾರೂ ಕೂಡ ಕೊಡಬಾರ್ದು. ನಿಮ್ಮ ಕೈಲಿ ಅಧಿಕಾರ ಇದೆ ಅಂತೇಳಿ ನೀವೇನೋ ಮಾತಾಡಿದರೆ
ಯಾರಿಗೆ ಅಧಿಕಾರ ಸಿಕ್ಕಿಲ್ವೋ ಅವರು ಮತ್ತಷ್ಟು ಬೇಸರಗೊಳ್ತಾರೆ. ಅಸಮಾಧಾನಿತ ಶಾಸಕರೊಂದಿಗೆ ಪಕ್ಷದ ಅಧ್ಯಕ್ಷರು ಮತ್ತು ನಾನು ಮಾತನಾಡಿ ಎಲ್ಲವನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. 2028ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಹಾಗಾಗಿ ಎಲ್ಲರೂ ಜೊತೆಗೂಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಬೇಕು ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯುವ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗಬೇಕು ಅಂತ ನಾಳಿದ್ದಿದ್ದೇನೆ, ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ನಾವು ಬೇಕಾದಷ್ಟು ನಿಮಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಬ್ಯಾಂಕ್ಸ್ ಮೇಲೆ ಯಾವುದೇ ಹೆಸರೆಲ್ಲ ಬಂದಿರ್ಬೋದು. ಅದೆಲ್ಲ ಅದಕ್ಕೂ ಅಲ್ಲ, ನಾನೇನು ಸೈನ್ ಮಾಡಿ ಗೌರವ ಕೊಟ್ಟಿರ್ತೀನಿ, ದಟ್ ಇಸ್ ಓನ್ಲಿ ಫೈನಲ್. ನನಗೇನು ಒಂದು ಪಾರ್ಟಿ ಹೈಕಮಾಂಡ್ ನಾನು ಗವರ್ನರ್ ಬರೆದಿದ್ದಿಲ್ಲ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ಗೆ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆಲಿದ್ದಾರೆ.